ಗುರು ಇವತ್ತು ನಾವು ನಮ್ಮ ಹೊಲದ ಹತ್ರ ಹೋಗಿದ್ರೆ ಇಷ್ಟು ದೊಡ್ಡ ಹಾವು ಕಾಣಿಸುತ್ತೆ ಅಂತ ನಾವು ಕನ್ಸಲ್ಲೂ ಸಹ ಅನ್ಕೊಂಡಿರ್ಲಿಲ್ಲ ಗುರು. ಬ್ಲಾಗ್ ಮಸ್ತ್ ಆಗೈತೆ, ವಿಡಿಯೋ ಎಂಡ್ ವರ್ಗು ನೋಡಿ. ಅದೇನು ನಾವು ಹಾವು ಹೆಲೋ ಗುರು, ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್. ಮತ್ತೆ ಎಂದಿನಂತೆ ಬೆಳಗ್ಗೆ ಎದ್ಬಿಟ್ಟು ಸೇರೆ ಮುಗಿಸ್ಕೊಂಡು ಡೈರೆಕ್ಟ್ ಮಸೀದಿಗೆ ಬಂದ್ಬಿಟ್ಟು ನಮಾಜ್ ಮುಗಿಸ್ಕೊಂಡು ಮತ್ತೆ ನಾನು ಇಲ್ಲಿಂದ ಡೈರೆಕ್ಟ್ ಫೀಲ್ಡ್ ಕಡೆ ಹೊರಟೆ. ಮತ್ತೆ ಫೀಲ್ಡ್ ಹತ್ರ ಬಂದಿದ ತಕ್ಷಣ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಗುರು, ಅವಾಗ್ಲೇ ಗಲಾಟೆ ಸ್ಟಾರ್ಟ್. ಅದನ್ನೆಲ್ಲ ನೋಡ್ಕೊಂಡು ನಾನು ಮ್ಯಾಚ್ ಆಡಕ್ಕೆ ನಿಂತ್ಕೊಬಿಟ್ಟೆ. ಮತ್ತೆ ಅಂತೂ ಹೆವಿ ಸಾಹಸ ಮಾಡಿಬಿಟ್ಟು 2 ಮ್ಯಾಚ್ ಆಡ್ಬಿಟ್ಟು ಇಲ್ಲಿಂದ ಫುಲ್ ಸುಸ್ತಾಗ್ಬಿಟ್ಟು ಡೈರೆಕ್ಟ್ ಮನೆ ಕಡೆ ಹೊರಟ್ವಿ. ಫೈನಲಿ 4 ಅವರ್ ಕ್ರಿಕೆಟ್ ಆಡ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದು ನಿದ್ದೆ ಹೊಡೆದ್ಬಿಟ್ಟು ಆಮೇಲೆ ಎಲ್ಗೆ ಹೋಗ್ತಾ ಇದೀನಿ ಅಂತ ಶಾಕ್ ಆಗ್ಬಿಡಿ ಗುರು. ಹೊಲದ ಕಡೆ ಹೋಗೋಣ ಅಂತ ಬಂದ್ರೆ ಈ ರೋಡ್ನ ನೋಡ್ಬಿಟ್ಟು ನಾನು ಸೈಕ್ ಆಗ್ಬಿಟ್ಟೆ. ಗಾಯ್ಸ್, ಫಾರ್ ದ ಫಸ್ಟ್ ಟೈಮ್ ನಮ್ಮ ಹೊಲದಲ್ಲಿ ನನಗೆ ಇವತ್ತು ಹುಣ್ಸೆಹಣ್ಣು ಸಿಕ್ಕಿರೋದು. ಹುಣ್ಸೆಹಣ್ಣು ಇದೇನಕ್ಕೆ ಏನಂತಾರೆ ಅಷ್ಟು ಇದಕ್ಕೆ? ಅಲ್ವೋ ಈ ಥರ ಆಗಿರೋದಕ್ಕೆ ಏನ ಹಣ್ಣು ನೋಡಿ ಗಾಯ್ಸ್, ಈ ಥರ ಹಣ್ಣು ಯಾವತ್ತೂ ಸಿಕ್ಕೇ ಇಲ್ಲ ಇಷ್ಟುವರೆಗೂ. ಎಲ್ಲ ಈ ಥರ ಗಟ್ಟಿಯಾಗಿರೋವೇ ಸಿಗ್ತಾಯಿತ್ತು. ಇವತ್ತೇನೋ ನೋಡಿ ಈ ಥರ ಸಿಗ್ಬಿಟ್ಟೈತೆ. ನಾನು ತಿನ್ನಂಗಿಲ್ಲ, ಉಪವಾಸ ಇದ್ದೀನಲ್ವ. ನೀವು ನೋಡಿ ಗಾಯ್ಸ್, ಎಕ್ಕರ್ಸ್ಕೊಂಡು ತಿಂತಾವನೆ ನೋಡಿ. ಇನ್ನೂ ಜಾಸ್ತಿ ಇದೆ ಅಲ್ಲೆಲ್ಲ. ಇದೊಂದು ಇವತ್ತಿಗೆ ಸಿಕ್ಕೈತೆ. ಇದ್ಯಾಕೆ ಹೇಳ್ಬೇಕಾ ಸಿಕ್ಕಿರೋದು? ನಾನು ತಿನ್ನಲ್ಲ ಅಂತ ಸಿಕ್ಕಿರೋದು ಇದು. ಹೊಟ್ಟೆ ಇದು ಸಹ ಉರಿಸ್ತಾ ಐತೆ ನನಗೆ. ಏನು ಮಾಡ್ತೀರಾ, ಇದು ಸಹ ಹೊಟ್ಟೆ ಉರಿಸ್ತೈತೆ. ಇವನು ಇನ್ನೂ ಉರಿಸ್ತಾ ಇದ್ದಾನೆ ಬಿಡ್ರಿ. ಮತ್ತೆ ಹೊಲದಿಂದ ತಂದಿದ್ದು ಹುಣ್ಸೆಕಾಯಿನ ಅಜ್ಜಿ ಕೈಯಲ್ಲಿ ಬಿಡ್ಸೋಕೆ ಕೊಟ್ಬಿಟ್ಟು ನಾನು ಡೈರೆಕ್ಟ್ ಮಸೀದಿ ಕಡೆ ಬಂದೆ ಗುರು. ಯಾಕಂದ್ರೆ ಇಫ್ತಿಯಾರಿ ಮಾಡ್ಬೇಕಲ್ವಾ ಗುರು, ಅದಕ್ಕೋಸ್ಕರ ಮಸೀದಿ ಕಡೆ ಬಂದೆ. ಮತ್ತೆ ಫೈನಲಿ ಇಫ್ತಿಯಾರಿ ಮತ್ತೆ ನಮಾಜಿ 2 ಜೊತೆಗೆ ಮುಗಿಸ್ಕೊಬಿಟ್ಟು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಗುರು, ನಿಮ್ ದುಡ್ಡೇನು ಹೋಗಲ್ಲ.